ಮೊನ್ನೆ ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ನಡ್ತಕ್ಕಂಥ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಂದೋಲನ ಶ್ರೀಗಳು ಭಾಗವಹಿಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಯಾವುದೇ ತೀರ ಪ್ರಚೋದನಕಾರಿ ಮಾತಾಡಿದಾರಂಥ ಶರಣು ಮೋತಕ್ಪಲ್ಲಿ ಅನ್ನೋರು ಚಿಂಚೋಳಿ ತಾಲೂಕು ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವ್ರ ಮ್ಯಾಗ ಒಂದು ಸುಳ್ಳು ಕೇಸ್ ದಾಖಲಿಸಿರ್ತಾರೆ. ಆ ತಾಲೂಕಿನಲ್ಲಿ ಆಂದೋಲನ ಶ್ರೀಗಳು ಯಾವುದೇ ರೀತಿಯಾಗಿ ಯಾರ ಬಗ್ಗೆಯೂ ಒಂದು ಧರ್ಮದ ಬಗ್ಗೆ ಆಗಲಿ, ಮುಸಲ್ಮಾನರ ಬಗ್ಗೆ ಆಗಲಿ, ಕಾಂಗ್ರೆಸ್ ಬಗ್ಗೆಯಲ್ಲಿ ಎಲ್ಲೂ ಅವಹೇಳನಕಾರಾಗಿ ಮಾತಾಡಿರುವುದಿಲ್ಲ. ಆದರೂ ಅವರು ಮೇಲಿನ ನಾಯಕರಿಗೆ ಮಚ್ಚಸಲಿಂದ ಸುಳ್ಳು ಕೇಸ ಆರೋಪ ಮಾಡಿದ್ದಾರೆ. ಮತ್ತು ಅವರಿಗೆ ತಾಲೂಕಾ ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು, ಅವ್ರು ಯಾರ ವಿರುದ್ಧ ಕೇಸ್ ಮಾಡ್ತಿದ್ದಾರೆ ಅಂತ. ಆದರೂ ಅದು ಭೀ ಜ್ಞಾನ ಇಲ್ಲ. ಒಂದು ಶ್ರೀಗಳ ವಿರುದ್ಧ ಕೇಸ್ ಮಾಡಬೇಕಾದ್ರೆ ಅವರು ಏನೋ ಲಾಯಕ್ಕಿರ್ಲಾರ್ದಂಗೆ ಕೇಸ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮುಂದೆ ಚುನಾವಣೆ ನಿಂದಿರಬೇಕನ್ನೋ ಉದ್ದೇಶದಿಂದ, ಟಿಕೆಟ್ ಕೊಡ್ತಾರ ಅನ್ನೋ ಉದ್ದೇಶದಿಂದ ಒಂದು ಸುಳ್ಳು ಕೇಸ್ ಮಾಡಿದ್ದಾರೆ. ಇಲ್ಲಿ ಶ್ರೀಗಳು ಯಾವುದೇ ರೀತಿ ಎಲ್ಲೂ ಅವಹೇಳನಕಾರಿ ಮಾತಾಡಿರುವುದಿಲ್ಲ. ಅವರು ಸುಳ್ಳು ಕೇಸ್ ಮಾಡಿದ್ದಾರೆ ಅಂತ ಹೇಳ್ತೀವಿ ಅಷ್ಟೇ. ಇಲ್ಲ, ಮುಂದೆ ಸುಳ್ಳು ಅವರು ರಾಜಕೀಯ ಮುಖಂಡರಿಗೆ ಮೆಚ್ಚಸಲಿಂದ ಮುಂದೆ ಅವ್ರಿಗೆ ಜಡ್ಪಿ ಟಿಕೆಟ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಸುಳ್ಳು ಕೇಸ್ ಮಾಡಿದ್ದಾರೆ. ಈಗ ನಾವು ನಮ್ಮ ಕಾರ್ಯಕರ್ತರ ಬಳಿ ಇರ್ತಕ್ಕಂಥ ವಿಡಿಯೋ ಫುಲ್ ಕೊಟ್ಟಿದ್ದೇವೆ ರೀ. PSI ಸಾಹೇಬರು ನೋಡ್ತಾರೆ, ಅಲ್ಲಿ ಯಾವುದೇ ಥರ ಮಾತಾಡಿದ್ದು ಇಲ್ಲೇ ಇಲ್ಲಲ್ಲ, ಮಾತಾಡಿದ್ರೆ ಕೇಸ್ ಆಗಲಿ. ಚಿಂಚೋಳಿ ತಾಲೂಕಿನ ಐನೋಳಿಯಲ್ಲಿ ರಾಮೋತ್ಸವ ಸಮಿತಿ ವತಿಯಿಂದ ಒಂದು ಹಿಂದುತ್ವದ ಒಗ್ಗಟ್ಟಿಗೋಸ್ಕರ, ಹಿಂದುತ್ವದ ಒಗ್ಗೂಡ್ಸೋಕ್ಕೆ ಏನಪ್ಪ ಅಂದ್ರೆ ನಮ್ಮ ಆಂದೋಲನ ಶ್ರೀಗಳು ಅಂತ ಮುಖ್ಯ ಸಾನ್ನಿಧ್ಯ ವಹಿಸ್ಕೊಂಡು ನಮ್ಮ ಐನೋಳಿಗೆ ಏನಪ್ಪ ಅಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕಾರ್ಯಕ್ರಮ ಕೂಡ ಅದೇ ರೀತಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗಿ ಶಾಂತಿ ರೀತಿಯಿಂದ ಯಾವುದೇ ಗಲಭೆ, ಯಾವುದೇ ರೀತಿಯ ಯಾವುದೇ ಅಹಿಂಸಕರ ಘಟನೆ ಆಗಲಾರ್ದಂಗೆ ಎಲ್ಲ ರೀತಿಯಿಂದ ಕೂಡ ಒಳ್ಳೆಯ ಕಾರ್ಯಕ್ರಮ ಮುಗಿದೋಯ್ತು. ಅದಾದ ನಂತರ ಇವರು ಶರಣು ಮೋತಕ್ಪಳ್ಳಿ ಅಂತೇಳಿ ನಮ್ಮ ಆಂದೋಲನ ಶ್ರೀ ಅವ್ರ ವಿರುದ್ಧ ಒಂದು ದೂರು ನೀಡಿದ್ದಾರೆ ಚಿಂಚೋಳಿ ತಾಲೂಕಿಗೆ. ನಾವು ಕೇಳ್ತೀವಿ ಶರಣು ಮೋತಕ್ಪಳ್ಳಿಗೆ ಇನ್ಮೇಲೆ ಯಾರೋ ಏನಪ್ಪ ಅಂದರೆ ಹಿಂದೂ ಕಾರ್ಯಕ್ರಮಗಳೇ ಮಾಡಬಾರ್ದು, ಹಿಂದುತ್ವದ ಬಗ್ಗೆ ಯಾವುದೇ ಥರದ ಮಾತೇ ಆಡಬಾರ್ದು ಅನ್ನೋಂಗಿದ್ರೆ ನೀವು ಇಂಥ ದೂರುಗಳೆಲ್ಲ ಕೊಟ್ಟಿರಂದ್ರಪ್ಪ ಇನ್ನೂ ನಮ್ಮ ತಾಲೂಕದಾಗ ಯಾವ ಸ್ವಾಮಿಗಳು ಏನಪ್ಪ ಅಂದ್ರೆ ಬರೋಕ್ಕಾಗಲ್ಲ, ಇನ್ನೊಂದು ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ. ಅವರು ಒಂದು ಲಿಂಗಾಯತ ಸಮಾಜದವ ಆಗಿಬಿಟ್ಟು ನಿಮ್ಗೆ ಅದ್ರ ಸ್ವಲ್ಪ ಆದ್ರೆ ಅರಿವು ಇರಬೇಕು. ಯಾಕಂದ್ರೆ ನಾವು ಯಾರ ವಿರುದ್ಧ ದೂರು ಕೊಡ್ತಾಯಿದ್ದೀವಿ, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು. ಯಾಕಂದ್ರೆ ಲಿಂಗಾಯತ ಸಮಾಜದ ಅಧ್ಯಕ್ಷ ಸ್ವಾಮಿಗಳು, ಪೂಜ್ಯ ಶ್ರೀಗಳು ಇದ್ರ ಮೇಲೆ ದೂರು ಕೊಡಬೇಕಾದ್ರೆ ಅವ್ನು ಕೊಟ್ಟಿರ್ತಕ್ಕಂಥ ದೂರಿಗೆ ಏನಪ್ಪ ಅಂದ್ರೆ ಅದು ಪ್ರಚೋದನಕಾರಿ ಭಾಷಣ ಆಗಲಿ, ಸಿದ್ದರಾಮಯ್ಯವ್ರನ್ನ ಬೈದಿರೋದಾಗಲಿ, ಆಮೇಲೆ ಮಂತ್ರಿಗಳನ್ನ ಹೇಳಿಸಿರೋದಾಗಲಿ, ಏನಾದರೂ ಅದಕ್ಕೊಂದು ವಿಡಿಯೋ ಇದ್ದರೆ, ಸಾಕ್ಷಿ ಇದ್ದರೆ ನಾವು ಕೂಡ ಮೇಡಮ್ ಅವರಿಗೂ DSP ಅವರಿಗೂ ಎಲ್ಲರಿಗೂ ಕೂಡ ವಿಡಿಯೋ ತಲುಪಿಸಿದೆವು. ಅದ್ರ ಸತ್ಯಾಸತ್ಯತೆ ಏನಮ್ಮದು ಹೊರಗೆ ಬರುತ್ತೆ. ಅದು ನಾವು ಅದನ್ನೇ ಕೇಳೋದು. ನೀವು ಏನೂ ಗೊತ್ತಿಲ್ಲದೇನೆ ಅದೇನೋ ಅಂತಾರಲ್ಲ, ಅದೇ ಕುಡಿದು ನಶದಲ್ಲಿ ಕೊಟ್ಟಂಗೆ ಏನೂ ಗೊತ್ತಿಲ್ಲದೇನೆ ಯಾವುದೋ ಹೋಗಿ ಮಾಡಿರೋದು. ಇದೊಂದು ನಮ್ಮ ಲಿಂಗಾಯತ ಸಮಾಜದ ಅಧ್ಯಕ್ಷನಾಗಿರೋದು ನಮಗೊಂದು ದುರ್ದೈವ ಅನ್ನಿಸ್ತಾ ಇದೆ. ಲಿಂಗಾಯತ ಸಮಾಜದ ಅಧ್ಯಕ್ಷನಾಗಕ್ಕೆ ಅರ್ಹತೆ ಇಲ್ಲೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಇದು ತಪ್ಪು ಅಂತ ಹೇಳ್ತಾನೆ ಇದ್ದೀವಿ. ಅದು ಸತ್ಯಾಂಶ ಇದ್ದಿದ್ರೆ ಕೊಟ್ಟಿದ್ರೆ ಏನಾದರೂ ಇರಬೇಕಲ್ಲ, ಅದಕ್ಕೆ ಸತ್ಯಾಂಶ ಬೇಕಲ್ಲ. ನಾವು ವಿಡಿಯೋ ಕೊಟ್ಟಿದ್ದೀವಿ, ಅದರದ್ದು ಸತ್ಯಾಂಶ ಹೊರಗೆ ಬರಲಿ ಅಂತೇಳಿ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮಾಡಿರೋದನ್ನ ತಪ್ಪು ತಿದ್ದುಕೊಂಡು ಸ್ವಾಮೀಜಿಯವ್ರ ಹತ್ರ ಕ್ಷಮೆ ಕೇಳಿಬಿಟ್ಟು ಕೊಟ್ಟಿರ್ತಕ್ಕಂಥ ದೂರನ್ನ ವಾಪಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದೀವಿ. ವಿಜಯ್ ಕುಮಾರ್ ಮಾಡಿ, ಕಾರ್ಯಾಧ್ಯಕ್ಷರು, ರಾಮೋತ್ಸವ ಸಮಿತಿ, ಐನೋಳಿ.